ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಇವನು ಕಸ ಗುಡಿಸೋದ್ರಲ್ಲಿ ಕಾಣಿಸ್ಕೊತಾವನೆ ಅಂತ ಅನ್ಕೊಂಡ್ರೆ, ಇವತ್ತು ಫುಲ್ಲು ಗಾಡಿ ಗಲೀಜಾಗಿ ಹೋಗಿತ್ತು, ಲೋಡ್ ಇತ್ತು, ಅರ್ಜೆಂಟು, ಹಂಗಾಗಿ ಸ್ವಲ್ಪ ಬೇಗ ಕ್ಲೀನ್ ಮಾಡಿಕೊಡ್ರಿ ಅಂದರು. ಅದಕ್ಕೆ ಪರ್ಕೆ ತಗೊಂಡು ನಾನೇ ಚಕ್ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಹಂಗೆ ನಮ್ಮ ಹುಡುಗಂಗೆ ಫೋನ್ ಕೊಟ್ಬಿಟ್ಟು ಕ್ಲೀನಾಗಿ ವೀಡಿಯೋ ಮಾಡಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅವ್ನು ವೀಡಿಯೋ ಮಾಡಿ ಒಂದು 10 ನಿಮಿಷ ಕಾಯ್ದೆ ಅಷ್ಟೇ. ಟಕ್ಕನ್ ಲೋಡ್ ಆಗೋಯ್ತು. ಲೋಡ್ ಆಯ್ತಿದ್ದಂಗೆ ನಮ್ಮ ಹುಡುಗರು ಫೋನ್ ಹಾಕಿದ್ರು, ಬಾರಣ ಚೂರು ಬೆಲ್ಟ್ ಹೊಡ್ಕ ಲೋಡ್ ಆಗೋಯ್ತು ಅಂತ ಹೇಳ್ಬಿಟ್ಟು. ನನಗಂತೂ ಫುಲ್ ಖುಷಿ ಆಗೋಯ್ತು. ಏನರೋ 10 ನಿಮಿಷಕ್ಕೆ ಲೋಡ್ ಆಗೋಯ್ತು. ಹೌದು ಬೇಗ ಬನ್ನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಹುಡುಗನ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಕ್ಲೀನಾಗಿ ವೀಡಿಯೋ ಮಾಡ್ಕೊಳಪ್ಪ, ನಾನು ಮಸ್ತಾಗಿ ಕಾಣಬೇಕು ಅಂತ ಅಂದೆ. ಬೆಲ್ಟಲ್ಲಿ ಹೆಂಗೆ ಟೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಕಡೆ ಟೈಟ್ ಮಾಡ್ಕೊಂಡು ಈ ಕಡೆಗೆ ಬಂದವನೇ ನೋಡ್ರೆ ಫುಲ್ಲು ಚಿಕ್ಕ. ಅದಕ್ಕೆ ನಮ್ಮ ಹುಡುಗ ಇದ್ದಾನೆ ಮುಂದಕ್ಕೆ ಹಾಕೊಂಡು ಹೊಡ್ಕೊಳ್ಳೋ ಅಂದ. ಇಲ್ಲ, ನಾನು ಸಣ್ಣಕ್ಕಿದ್ದೀನಿ, ಇಲ್ಲೇ ಹಾಕೊಂಡು ಹೊಡ್ಕೊತೀನಿ ಅಂತ ನನಗೆ ನಾನೇ ಬಿಲ್ಡಪ್ ತಗೊಂಡು ಕೂತಿದ್ದೆ. ಅವನು ಹುಚ್ಚ ನನ್ನ ಮಗ, ನೀನು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿನ ತಾವಾಗಿ ಆಚೆಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಬಿಲ್ಲಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ರಿವರ್ಸಲ್ಲಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಹೊರಟೆ. ಇವತ್ತು ಎಲ್ಗಪ್ಪ ಲೋಡು ಅಂದರೆ ಲೋಡ್ ಬಂದ್ಬಿಟ್ಟು ಸೋಲೂರಿಗೆ, ಅದಕ್ಕೆ ಹೋಗಬೇಕು. ಸೀದಾ ಹೊರಟವನೇ ನಮ್ಮ ಮನೋಜ ಫೋನ್ ಹಾಕ್ದ, ಬಾರೋ ನಾನು ನೈಸ್ ರೋಡಲ್ಲಿ ಇದ್ದೀನಿ ಬೇಗ ಅಂತ ಅಂದ. ಸರಿ ಆಯಿತು ನಾನು ಬರ್ತೀನಿ ಇರಪ್ಪ ಅಂತ ಹೇಳ್ಬಿಟ್ಟು ಬರ್ತಿದ್ದಂಗೆ ಫೋನ್ ಹಾಕ್ದೆ, ಬಾರೋ ನೈಸ್ ರೋಡಲ್ಲಿ ಇದ್ದೀನಿ ಅಂತ. ಅವನಲ್ಲೆಲ್ಲ ಟೀ ಕುಡಿತಾ ಇದ್ದಂತೆ. ಅವನು ಬಂದ, ಖುಷಿಯಿಂದ ಅವನು ಕರ್ಕೊಂಡು ಅಲ್ಲಿಂದ ಸೀದಾ ಹೊರಟು ನಮ್ಮ ಪಯಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಬೆಳೆಸ್ತಾ ಇದ್ದು. ಅಷ್ಟರಲ್ಲೇ ನೋಡಿದೆ ಯಾವುದೋ ಒಂದು ಕಾರಿಗೆ ಹಿಂದೆಯಿಂದ ಬಂದು ಯಾರೋ ಗುದ್ದುಬಿಟ್ಟವ್ರೆ. ಫುಲ್ಲು ಊಷ್ಟಾಗ್ಬಿಟ್ಟಿತ್ತು. ಅದಕ್ಕೆ ನಾವು ಹಿಂದೆಯಿಂದ ನೋಡ್ಕೊಂಡು ವೀಡಿಯೋ ಮಾಡಿಕೊಂಡು ಹಂಗೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ನಾನು ನಮ್ಮ ಮಚ್ಚನೂ ಸೀದಾ ಬಿಟ್ಟವ್ರೆ ಅನ್ಲೋಡ್ ಪಾಯಿಂಟಿಗೆ ಬಂದವ್ರೆ ನಮ್ಮ ಹುಡುಗರುಗಳು. ಬೇಗ ಅನ್ಲೋಡ್ ಮಾಡ್ಕೊಂಡ್ರು. ನಂಗಂತೂ ತುಂಬ ಖುಷಿಯಾಗೋಯ್ತು. ಫೋನ್ ಮಾಡಿ 2 ನಿಮಿಷಕ್ಕೆ ಬಂದು ಚಕ್ ಅಂತ ಅನ್ಲೋಡ್ ಮಾಡ್ಕೊಂಡ್ರು. ಅನ್ಲೋಡ್ ಮಾಡ್ಕೊತಿದ್ದಂಗೆ ಅಲ್ಲಿಂದ ಸೀದಾ ಮತ್ತೆ ವಾಪಸ್ಸು ಹೊರಟು ಮನೆ ಕಡೆಗೆ. ಹಂಗೆ ವ್ಯೂ ಎಲ್ಲ ನೋಡಿಕೊಂಡು ಗುಡ್ಡ ಎಲ್ಲ ಚೆನ್ನಾಗಿತ್ತು, ಮಸ್ತಾಗಿತ್ತು. ನನಗಂತೂ ನೋಡಿ ತುಂಬ ಖುಷಿಯಾಗೋಯ್ತಾಯಿತ್ತು. ಅದಕ್ಕೇ ಒಂದು ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದಲೂ ಒಂದು ವೀಡಿಯೋ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೊರಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾವಾಗಲೂ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.